ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪಾಟನ್ನು ಮಾಡಿ ತೋರಿಸ್ತೇನೆ. ನಾವೇನಾದರೂ ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸಬೇಕು ಅಂದರೆ ನಾವು ಮನೆಯಲ್ಲೇ ನಾವು ಮಾಡ್ಕೋಬೋದು. ಹಾಗೆ ಸಣ್ಣ ಪುಟ್ಟ ಅಂತೇನಲ್ಲ, ಸ್ವಲ್ಪ ತರಕಾರಿ ಬೆಳೆಸ್ಬೋದು, ಸ್ವಲ್ಪ ದೊಡ್ಡ ಪಾಟು ಕೂಡ ಮಾಡ್ಬೋದು. ನಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿಯಲ್ಲಿ ನಾವು ಪಾಟನ್ನು ರೆಡಿ ಮಾಡ್ಕೋಬಹುದು. ತುಂಬ ರೀತಿಯಲ್ಲಿ ಮಾಡ್ಬೋದು. ನಾನಿವತ್ತು ಒಂದು ಸಿಂಪಲ್ ಆಗಿರೋದು ಅಂದರೆ ಸ್ವಲ್ಪನೂ ಟೆನ್ಷನ್ ಇಲ್ಲದೇನೆ ನಾವು ಆರಾಮಾಗಿ ಒಂದು ಪಾಟನ್ನು ರೆಡಿ ಮಾಡ್ಬೋದು. ಆ ರೀತಿಲಿ ಮಾಡಿ ನಾನು ತೋರಿಸ್ತೇನೆ, ಓಕೆನಾ. ನಾವೇನಾದರೂ ಆ ಪಾಟನ್ನು ಮಾಡಿ ಸೇಲನ್ನು ಮಾಡೋದಿದ್ರೆ ನಾವು ಮಾಡ್ಬೋದು. ವಾರದಲ್ಲಿ ಒಂದು 10 ಪಾಟನ್ನು ನಾವು ರೆಡಿ ಮಾಡ್ಬೋದು. ಅಂದರೆ ನಿಮಗೇನಾದರೂ ಟೈಮ್ ಇದ್ದರೆ ದಿನಕ್ಕೆ ನೀವು 10 ರೆಡಿ ಮಾಡ್ಬೋದು. ನಾವು ಮನೆ ಕೆಲಸ ಮಾಡಿಕೊಂಡು ನಾವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರು ಬೇಕಾದರೂ ಮಾಡ್ಬೋದು. ತುಂಬಾ ಸಿಂಪಲ್ ಇದೆ, ನಾವು ಮಾಡ್ಬೋದು. ಯಾಕಂದರೆ ಡೈಲಿ 10 ಮಾಡ್ಬೋದು. ಇಲ್ಲಾಂದರೆ ವಾರದಲ್ಲಿ ಒಂದು 10 ಮಾಡಿ ನಮ್ಮದೇ ಏರಿಯಾದಲ್ಲಿ ಯಾರಾದರೂ ನಾವು ಮೊದಲು ಮಾಡ್ಕೋಬೇಕು. ನಾವು ಮೊದಲು ಮಾಡಿ ನಾವು ಗಿಡಗಳನ್ನು ನೆಡಬೇಕು. ನಂತರ ಕೇಳ್ತಾರಲ್ವ ಯಾರಾದರೂ ಬಂದವರು, ಆವಾಗ ನಾವು ಹೇಳಿದರೆ ಅವರು ನಮಗೂ ಮಾಡ್ಕೊಡಿ ಅಂತಾರೆ. ಈ ರೀತಿ ನಾವು ಬಿಸ್ನೆಸ್ಸನ್ನು ಮಾಡ್ಬೋದು. ಒಂದು ಪಾಟನ್ನು ರೆಡಿ ಮಾಡಿ ನಮಗೆ ಯಾವ ಸೈಜಲ್ಲಿ ಬೇಕು, ಎಷ್ಟು ರೀತಿಲಿ ಬೇಕು ಆ ರೀತಿಲಿ ನಾವು ಮಾಡ್ಕೋಬಹುದು. ಇವತ್ತು ನಾನು ಒಂದು ರೀತಿಯಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೇನೆ. ತುಂಬ ಸಿಂಪಲ್ ಇದೆ, ಜಾಸ್ತಿ ವಸ್ತು ಬೇಡ. ರೇತಿ ಮತ್ತು ಸಿಮೆಂಟು ಅಂದರೆ ಮರಳು ಮತ್ತು ಸಿಮೆಂಟು ಇಷ್ಟೇ. ನಿಮ್ಮನೇಲಿ ಏನಾದರೂ ಕೆಲಸಕ್ಕೆಲ್ಲ ತಂದಿದ್ರಿ ರೇತಿ ಅಂದರೆ ಸ್ವಲ್ಪ ಅಂದರೆ ಬೇಡ ಅಂತ ಇಟ್ಟಿರ್ತಾರಲ್ವ, ಸ್ವಲ್ಪ ಮಣ್ಣು ಮಿಕ್ಸ್ ಇರುತ್ತೆ, ಅಂಥ ರೀತಿ ಆದರೂ ಓಕೆ, ಚೆನ್ನಾಗಿ ಬರುತ್ತೆ. ಸಿಮೆಂಟ್ ಆದರೂ ಅಷ್ಟೇ, ತುಂಬ ದಿನ ಇಟ್ಕೊಳ್ಳಿಕ್ಕೆ ಬರಲ್ಲಲ್ವ, ಹಾಳಾಗತ್ತೆ ಅನ್ನೋದಿದ್ರೆ ಅಂಥ ಸಿಮೆಂಟ್ ಬಳಸಿ ನಾವು ಪಾಟನ್ನು ರೆಡಿ ಮಾಡ್ಬೋದು. ತುಂಬಾ ಸಿಂಪಲ್ ಇದೆ. ನೀವು ಕೂಡ ನಿಮ್ಮ ಮನೇಲಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ರೆಡಿ ಮಾಡ್ಕೋಬಹುದು. ನಾನು ಕೂಡ ಇವತ್ತು ಒಂದನ್ನು ಮಾಡಿದ್ದೇನೆ, ತೋರಿಸ್ತೇನೆ, ಗೊತ್ತಾ. ಹಾಗೆ ನಾನು ಮಾಡಬೇಕು, ಇನ್ನೂ ಮಾಡಬೇಕು. ನಮ್ಮ ಮನೇಲಿ ಸಿಮೆಂಟು ಇದೆ, ರೇತಿನೂ ಬೇಕಷ್ಟಿದೆ, ಅದನ್ನು ಬಳಸ್ಕೊಂಡು ನಾನು ಮಾಡ್ತೇನೆ. ಇವತ್ತು ನಾನು ಒಂದು ಮಾಡಿ ತೋರಿಸ್ತೇನೆ. ನೀವು ಕೂಡ ಮಾಡಿ. ನೀವು ಏನು ಮಾಡಬೇಕು ಗೊತ್ತಾ, ನೀವು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಂತರ ನೀವು ಯಾರಿಗಾದರೂ ಪರಿಚಯ ಆಗತ್ತಲ್ವ, ನೀವು ಮಾಡಿದ್ರಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರೇನಾದರೂ ಬೇಕು ಅಂದಾಗ ನೀವು ಸ್ವಲ್ಪ ಸಿಮೆಂಟ್ ತರೋದು, ರೇತಿ ತಂದಿಟ್ಕೊಳ್ಳೋದು, ಅದಕ್ಕೆ ಎಷ್ಟು ಬೆಲೆ ಬೀಳತ್ತೆ ನೋಡಿ. ನೀವು ಮಾಡಿರ್ತೀರಲ್ವ, ಸಮಯ ಇಟ್ಟು ಮಾಡಿರ್ತೀರಿ, ಆ ಸಮಯಕ್ಕೆ ಬೆಲೆಯನ್ನು ಕೊಟ್ಟು ನೀವು ಸೇಲ್ ಮಾಡ್ಬೋದು. ತುಂಬ ಸಿಂಪಲ್ ಇದೆ, ಓಕೆನಾ. ಇದರಿಂದ ನಾವು ಬಿಸ್ನೆಸ್ ಕೂಡ ಮಾಡ್ಬೋದು. ನಾವು ಮನೆಯಲ್ಲೇ ಇದ್ದುಕೊಂಡು ನಾವು ಬಿಸ್ನೆಸ್ ಮಾಡ್ಬೋದು. ಬನ್ನಿ, ಈಗ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೀವು ಬಂದವರಾದರೆ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ, ನೀವು ಫಟ್ ಅಂತ ನೋಡ್ಬೋದು. ಹಿಂದಿನ ವಿಡಿಯೋನು ನೋಡ್ಬೋದು, ಮುಂದಿನ ವಿಡಿಯೋನು ನೋಡ್ಬೋದು. ನಿಮಗೇನಾದರೂ ಯಾವುದಾದ್ರೂ ವಿಡಿಯೋ ಬೇಕು, ಡೌಟ್ ಇದ್ದರೆ ನೀವು ಕೇಳಿ, ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಹಾಗೆ ಈಗ ನೋಡ್ಕೊಬರೋಣ. ಮೊದಲು ರೇತಿ ಮತ್ತು ಸಿಮೆಂಟ್ ಬೇಕು. ಇದಕ್ಕೆ 1 ಬೌಲ್ ಸಿಮೆಂಟ್ ತಕೊಂಡ್ರೆ 3 ಬೌಲ್ ಆಗುವಷ್ಟು ಮರಳನ್ನ ತಗೋಬೇಕು. ಆ ಪ್ರಮಾಣದಲ್ಲಿ ನಾನೀಗ ಕಲಿಸ್ತಾ ಇದ್ದೀನಿ. ಈ ರೀತಿ ಕಲಿಸ್ಕೋಬೇಕು. ತುಂಬಾ ಗಟ್ಟಿನೂ ಆಗ್ಬಾರ್ದು, ತುಂಬಾ ತೆಳ್ಳಗೂ ಆಗ್ಬಾರ್ದು, ಒಂದ್ ಸ್ವಲ್ಪ ಜಾಸ್ತಿನೇ ಕಲ್ಸ್ಕೋಬೇಕು. ನಮ್ಗೆ ಅಂದಾಜು ಇರತ್ತಲ್ವಾ, ಒಂದು ಸುಮಾರಷ್ಟು ಕಲ್ಸ್ಕೊಂಡು ರೆಡಿ ಇಟ್ಕೋಬೇಕು. ನೋಡಿ, ಈಗ 1 ಬಕೆಟ್ ಅನ್ನ ತಗೋತೇನೆ ನಾನು. ಆ ಬಕೆಟ್ ಆ ಸೈಜಲ್ಲಿ ಬೇಕು. ನಿಮ್ಗೆ ದೊಡ್ಡ ಸೈಜ್ ಅಂದ್ರೆ ದೊಡ್ಡ ಸೈಜ್ ತಗೋಬಹುದು, ಇಲ್ಲ ಚಿಕ್ಕ ಸೈಜ್ ಅಂದ್ರೆ ಚಿಕ್ಕ ಸೈಜ್ ಅನ್ನ ತಗೋಬೇಕು. ಒಂದು ಪ್ಲಾಸ್ಟಿಕ್ ಅನ್ನ ಸರಿಯಾಗಿ ಹಾಕ್ಬೇಕು. ಇದಕ್ಕೆ ನೀಟಾಗಿ ಹಾಕ್ಬೇಕು, ಎಲ್ಲ ಕಡೆ ಪ್ಲಾಸ್ಟಿಕ್ ಬರಬೇಕು, ಸರಿಯಾಗಿ ಹಾಕೋಬೇಕು, ಗೊತ್ತಾ. ಇದು ತೆಗಿವಾಗ ಈಸಿ ಆಗತ್ತೆ. ಇದ್ರದ್ದು ತಳದಲ್ಲಿ 4 ಮುಷ್ಟಿ ಆಗುವಷ್ಟು ಮರಳನ್ನ ಹಾಕೋಬೇಕು ಮೊದ್ಲು, ಅಂದ್ರೆ ಅಲ್ಲಿ ಅಂಟ್ಕೊಳ್ಳಲ್ಲ, ಬೇಗ ನಾವು ತೆಗಿಬಹುದು, ಓಕೆನಾ. ಹಾಗೆ ಈಗ ನಾನು ಕಲ್ಸಿಟ್ಕೊಂಡಿರೋ ಹಾಕ್ತಾ ಇದ್ದೀನಿ. ಅಂದ್ರೆ ರೇತಿ ಸಿಮೆಂಟು ಮಿಕ್ಸ್ ಇರೋದನ್ನ ಸೈಡ್ ಇಂದ ಈ ರೀತಿ ಹಾಕ್ತಾ ಬರ್ಬೇಕು. ಒಂದು ಸೈಡ್ ಇಂದ ಹಾಕ್ತಾ ಬರ್ಬೇಕು. ಇದು 1 ಇಂಚು ದಪ್ಪ ಇರಬೇಕು. ನಮ್ಗೆ ಗೊತ್ತಾಗತ್ತೆ ನಾವು ಮಾಡುವಾಗ ಇದು ಎಷ್ಟಿದೆ, ಬಕೆಟ್ ಎಷ್ಟಿದೆ ಅಲ್ವಾ, ಅದ್ರಕ್ಕಿಂತ 1 ಇಂಚು ಬರ್ಬೇಕು. ತುಂಬಾ ಹೊರಗಡೆ ಬರಬಾರ್ದು. ಹೀಗೆ ಸ್ವಲ್ಪ ಸ್ವಲ್ಪ ತಳದಿಂದನೇ ನಾವು ಹಾಕ್ತಾ ಬರ್ಬೇಕು. ಅಂದ್ರೆ ಗಟ್ಟಿಯಾಗಿ ಒತ್ತಿ ಒತ್ತಿ ಹಾಕ್ಬೇಕು, ಅಲ್ಲಿ ಅದು ಅಂಟ್ಕೊಂಡ್ಬಿಡತ್ತೆ. ಸ್ವಲ್ಪ ಸ್ವಲ್ಪ ಬೀಳತ್ತೆ, ಆದ್ರೂ ಕೂಡ ನಾವು ಸ್ವಲ್ಪ ಅಲ್ಲಲ್ಲೇ ಅಂಟಿಸ್ತಾ 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 ಬರಬೇಕು. ಹೀಗೆ ಮೇಲಿನ ತನಕ ಬರತ್ತಲ್ವಾ, ಅಲ್ಲೇ ಸ್ವಲ್ಪ ನಾವು ತಟ್ಟಬೇಕು. ಮಾಡುವಾಗ ತಟ್ಟಬೇಕು, ಅಲ್ಲಲ್ಲೇ ಅದು ಅಂಟ್ಕೊಬಿಡತ್ತೆ.
ಸ್ವಲ್ಪ ಬಿದ್ದು ಹೋಗುತ್ತೆ, ಅದನ್ನ ಮತ್ತೆ ಎತ್ತು ಈ ರೀತಿ ನಾವು ಮಾಡ್ಬೇಕು. ಈ ರೀತಿ ಮಾಡಿದಾಗ ಏನಾಗತ್ತೆ, ನಮಗೆ 1 ಇಂಚು ನಮ್ಗೆ ಗೊತ್ತಾಗತ್ತೆ ಇದು ಎಷ್ಟು ಇದೆ. ಸ್ವಲ್ಪ ಜಾಸ್ತಿ ಇದ್ರೆ ಅಲ್ಲಿ ಇದನ್ನ ತೆಗೆದು ಸ್ವಲ್ಪ ಈ ಕಡೆ ಹಾಕ್ಬೇಕು. ಈ ರೀತಿ ನಾವು ಸ್ವಲ್ಪ ನಿಧಾನವಾಗಿ ಮಾಡ್ಬೇಕು. ಓಕೆನಾ? ನೋಡಿ, ಈಗ ನಾನು ಈ ರೀತಿ ಇಷ್ಟನ್ನ ಮಾಡಿದ್ನಲ್ವಾ, ಮತ್ತು ಸ್ವಲ್ಪ ಬೇಕು ರೇತಿ ಮತ್ತು ಸಿಮೆಂಟು, ಮತ್ತು ಸ್ವಲ್ಪ ಹಾಕಿ ನಾನು ಮಾಡ್ತಾ ಇದ್ದೇನೆ. ನಮ್ಗೆ ಅಂದಾಜು ಗೊತ್ತಾಗತ್ತೆ ಇದಕ್ಕೆ ಎಷ್ಟು ದೊಡ್ಡ ಬಕೆಟ್, ಅದ್ರ ಒಳಗಡೆ ಎಷ್ಟು ಬೇಕು, ಯಾವ ಕಡೆ ಜಾಸ್ತಿ ಆಯ್ತು ಅನ್ನೋದೆಲ್ಲ ಗೊತ್ತಾಗತ್ತೆ. ಜಾಸ್ತಿ ಆದಲ್ಲಿ ಸ್ವಲ್ಪ ತೆಗೆದು ಈ ಕಡೆ ಹಾಕೋದು. ಈ ರೀತಿ ನಾವು ಒಂದೇ ರೀತಿ ಎಲ್ಲ ಕಡೆಗೂ ತಟ್ಟಿ ಮಾಡ್ಬೇಕು. ಅದೇನಾಗತ್ತೆ, ನಾವು ತಟ್ಟಿದಾಗ ಸ್ವಲ್ಪ ಕೆಳಗೆ ಇಳಿದು ಹೋಗತ್ತೆ. ಇಳಿದು ಹೋದ್ರೂ ಕೂಡ ಅಲ್ಲಿ ಗಟ್ಟಿ ಆಗ್ಬಿಡತ್ತೆ. ಓಕೆನಾ? 1 ಇಂಚು ನಾವು ಮಾಡ್ಬೇಕು. ಈ ರೀತಿ ನಮ್ಗೆ 1 ಇಂಚು ನಾವು ಮಾಡ್ಕೊಬಿಟ್ರೆ ಅದು ಸರಿ ಬರುತ್ತೆ. ಹಾಗೆ ಮೇಲ್ಗಡೆ ನಾವು ಅದು ಕೆಳಗಡೆ ಹೋಗತ್ತೆ. ನಾವು ಒತ್ತಿ ಮಾಡಿದಾಗ ಅದು ಕೆಳಗೆ ಹೋಗ್ತಾ ಹೋಗತ್ತಲ್ವಾ. ಹಾಗಾಗಿ ಮೇಲ್ಗಡೆ ನಾವು ಸ್ವಲ್ಪ ಹಾಕ್ತಾ ಹೋಗ್ಬೇಕು. ಕೆಳಗಡೆ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ನಾವು ಕೈ ಬೆರಳಿಂದ ಸ್ವಲ್ಪ ತೆಗಿಬೇಕು. ಇದನ್ನ ನೀವು ಕೈಯಿಂದನೇ ಮಾಡ್ಬೇಕು, ಗೊತ್ತಾ? ಕೈಗೆ ನೀವು ಒಂದು ಕವರ್ ಅನ್ನ ಹಾಕೋಬಹುದು, ಇಲ್ಲ ಅಂದ್ರೆ ಬೇಗ ಮಾಡ್ಬೋದು. 10 ನಿಮಿಷದಲ್ಲಿ ಆಗತ್ತೆ. ಕೈ ತೊಳ್ಕೊಬಿಟ್ರೆ ಏನಾಗಲ್ಲ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಬಿಟ್ರೆ ಏನೂ ಆಗಲ್ಲ. ಓಕೆನಾ? ಈ ರೀತಿ ಮಾಡಿದೆ ನೋಡಿ. ಈ ಸೈಡ್ ಎಲ್ಲ ಸ್ವಲ್ಪ ಇಳಿತಾ ಹೋಯ್ತು. ನಾವು ಅಲ್ಲಿ ಇಳಿದಾಗ ನಮ್ಗೆ ಗೊತ್ತಾಗತ್ತೆ ಇದು ಎಷ್ಟು ಇಂಚಿದೆ. 1 ಇಂಚು ಮಾಡ್ಬೇಕು. 1 ಇಂಚು ಮಾಡಿದಾಗ ಅದು ಸರಿಯಾಗಿ ಗಟ್ಟಿಯಾಗಿ ಪಾಟ್ ರೆಡಿ ಆಗತ್ತೆ. ಓಕೆನಾ? ಈ ರೀತಿ ನಾವು ಮಾಡ್ತಾ ಬಂದ್ರೆ ನಿಧಾನವಾಗಿ ಮಾಡ್ಬೇಕು. ರೇತಿನೂ ಕೂಡ ತುಂಬಾ ದಪ್ಪ ರೇತಿ ಆಗ್ಬಾರ್ದು. ಈ ರೀತಿ ಅಂದ್ರೆ ಸರಿ ಪ್ರಮಾಣದಲ್ಲಿ ನಾವು ರೇತಿ ಸಿಮೆಂಟ್ ಅನ್ನ ಹಾಕ್ಬೇಕು. ಈ ರೀತಿ ನಾವು ಕೈಯಲ್ಲೇ ನಾವು ಮಾಡ್ಬೋದು. ಗಟ್ಟಿಯಾಗಿ ಒತ್ತಿ ಮಾಡ್ತಾ ಬಂದ್ಬಿಟ್ರೆ ತುಂಬಾ ನೀಟಾಗಿ ಅದು ಅಲ್ಲೇ ಅಂಟ್ಕೊಂಡು ಗಟ್ಟಿಯಾಗಿ ಬಿಡತ್ತೆ. 1 ದಿನಕ್ಕೆ ಅದು ಗಟ್ಟಿಯಾಗಿ ಒಂದು ಅಚ್ಚು ರೆಡಿ ಆಗತ್ತೆ. ನೋಡಿ, ಈ ರೀತಿ ನಮ್ಗೆ ಯಾವ್ದಾದ್ರು ಒಂದು ಸೈಜ್ ಬೇಕು, ಈ ತುದಿಗೆ ಸ್ಕ್ವೇರ್ ಅಲ್ಲೇ ಬೇಕು ಅಂದ್ರೂ ಕೂಡ ನಾವು ಕೈಯಲ್ಲೇ ಸ್ಕ್ವೇರ್ ಅನ್ನ ಮಾಡಬಹುದು. ಅಂದ್ರೆ ಚೌಕ ರೀತಿಯಲ್ಲಿ ಬರುತ್ತೆ. ರೌಂಡ್ ಶೇಪ್ ಅಲ್ಲಿ ಬೇಕು ಅಂದ್ರೆ ರೌಂಡ್ ಶೇಪ್ ಅಲ್ಲೂ ಮಾಡಬಹುದು. ಈ ರೀತಿ ನಾವು ಕೈಯಿಂದನೇ ಅದಕ್ಕೊಂದು ಆಕಾರವನ್ನು ಕೊಡ್ಬೇಕಾಗತ್ತೆ. ನಿಧಾನವಾಗಿ ಸ್ವಲ್ಪ ಸಿಮೆಂಟ್ ಅನ್ನ ಹಾಕ್ತಾ ಅಲ್ಲಿ ಸ್ವಲ್ಪ ಜಾಸ್ತಿ ಆದಲ್ಲಿ ಸ್ವಲ್ಪ ತೆಗೆಯುವುದು ಮಾಡೋದು. ಈ ರೀತಿ ನಾವು ಮಾಡಬಹುದು. ಓಕೆನಾ? ಈ ರೀತಿ ತುಂಬಾ ಈಸಿ ಇದೆ. ನಾವು ದಿನಕ್ಕೆ ಒಂದು 10 ಮಾಡಬಹುದು. ರೇತಿ ಸಿಮೆಂಟ್ ಇದ್ದು ಬಿಟ್ರೆ ಆಯ್ತು. ಈ ರೀತಿ ನಾವು ಮಾಡಿ ಒಂದ್ ಸೈಡ್ ಇಡ್ಬೇಕಾಗತ್ತೆ. ಇದು ಎಷ್ಟು ಒಂದು ದಿನ ಆಗ್ಬೇಕು. 1 ದಿನಕ್ಕೆ ಅದು ಗಟ್ಟಿಯಾಗಿ ಬಿಡತ್ತೆ. ಓಕೆನಾ? ಎಷ್ಟು ಚಂದ ಆಗತ್ತೆ ಅಂದ್ರೆ ನೀವು ದಿನಕ್ಕೆ 10 ಮಾಡಿ ನೀವು ಮಾರನೇ ದಿನ ಸಣ್ಣ ಕೆಲಸ ಇರುತ್ತೆ, 1-2 ದಿನ ಕೆಲಸ ಇರುತ್ತೆ, ಸಣ್ಣ ಪುಟ್ಟ ಕೆಲಸ ಇರುತ್ತೆ. ನೋಡಿ, ಈ ರೀತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೋಬೇಕು. ನಾವು ಕೈ ಬೆರಳಿಂದ ಗೊತ್ತಾಗತ್ತೆ ಅದು 1 ಇಂಚ್ ಇದೆಯೋ ಇಲ್ವಾ ಅನ್ನೋದು. 1 ಇಂಚ್ ಇದೆ. ಈ ರೀತಿ ಸ್ವಲ್ಪ ದೊಡ್ಡ ಆದ್ರೂ ಪರವಾಗಿಲ್ಲ, ಹೋಲನ್ನ ಮಾಡಿಡ್ಬೇಕು. ನಂತರ ನಮಗೆ ಅದು ಚಿಕ್ಕದಾಗಿ ನಾವು ಹೋಲನ್ನ ಸ್ವಲ್ಪ ಮುಚ್ಚಿ ಮಾಡ್ಕೋಬಹುದು. ಈ ರೀತಿ ಹೋಲ್ ಮಾಡಿ ಇಟ್ಟಾಗ ಒಂದು ಪಾಟ್ ರೆಡಿ ಆಗತ್ತೆ. ತುಂಬಾನೇ ಈಸಿ ಇದೆ. ಒಂದು ಡಬ್ಬ ನಿಮ್ಗೆ ಇದ್ರಲ್ಲೇ ನಿಮ್ಗೆ ತುಂಬಾ ದೊಡ್ಡ ಅಗ್ಲ ಇರೋ ಡಬ್ಬ ಬೇಕು ಅಂದ್ರೆ ಅಗ್ಲ ಡಬ್ಬನು ತಕೋಬಹುದು. ಅಂದ್ರೆ ಪ್ಲಾಸ್ಟಿಕ್ ಯಾವ್ದಾದ್ರು ಒಂದು ಡಬ್ಬ ತಕೋಬಹುದು. ಅಂತೂ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕ್ಬೇಕು. ನೋಡಿ, ಇದು 1 ದಿನ ಆಯ್ತು ಅಂದ್ರೆ 24 ತಾಸು ಆಗಿದೆ. ಆವಾಗ ನಾನು ಇದರಲ್ಲಿ ತುಂಬಾ ನೀರ್ ಹಾಕಿ ಇಡ್ತಾ ಇದ್ದೇನೆ. ನೀರ್ ಹಾಕಿ 1 ದಿನ ಆಯ್ತು. ನೀರ್ ಹಾಕಿ ಕೂಡ 1 ದಿನ ಆಗಿರ್ಬೇಕು. ಓಕೆನಾ? ನೀರ್ ಕುಡ್ದಿರ್ಬೇಕು. ಅದು ಅಲ್ಲಿ ತುಂಬಾ ಗಟ್ಟಿಯಾಗ್ಬಿಡತ್ತೆ. 1 ದಿನ ಆದ ನಂತರ ಈ ರೀತಿ ಪ್ಲಾಸ್ಟಿಕ್ ಅನ್ನ ತೆಗಿಬೇಕು. ನಾನು ಹೇಳಿದ್ನಲ್ವಾ, ಪಾಟ್ ಮಾಡಿ 1 ದಿನ ಆದ ನಂತರ ನೀರ್ ಹಾಕಿಡ್ಬೇಕು. ನೀರ್ ಹಾಕಿ 1 ದಿನ ಆದ ನಂತರ ಇದನ್ನ ನಾವು ಪ್ಲಾಸ್ಟಿಕ್ ಇಂದ ಹೊರಗೆ ತೆಗಿಬೇಕು. ನಂತರ ಇದಕ್ಕೆ 1-2 ದಿನ ನೀರನ್ನ ಚೆನ್ನಾಗಿ ಕುಡಿಸ್ಬೇಕು. ಆಯ್ತಾ? 2 ದಿನ ಕುಡಿಸ್ಬೇಕು. ಅಲ್ಲಿ 4 ದಿನ ಆಯ್ತು. ಹಾಗೆ ನೋಡಿ ಯಾವ ರೀತಿ ಆಯ್ತು ಅಂತ. ಅಚ್ಚು ತುಂಬಾನೇ ಚೆನ್ನಾಗಿರುವ ಗಟ್ಟಿ ಮುಟ್ಟಾದ ಒಂದು ಪಾಟ್ ರೆಡಿ ಆಯ್ತು. ಇದಕ್ಕೆ ಇನ್ನು ಸ್ವಲ್ಪ ಕೆಲಸ ಇದೆ. ಇದು ನೋಡಿ, ಇದು ಲಾಸ್ಟ್ ತಳದಲ್ಲಿ ಸಿಮೆಂಟ್ ಸ್ವಲ್ಪ ರೇತಿ ಹಾಕಿದ್ನಲ್ವಾ, ಅದು ಕೂಡ ಗಟ್ಟಿಯಾಗ್ಬಿಟ್ಟಿದೆ, ತುಂಬಾ ಗಟ್ಟಿಯಾಗ್ಬಿಟ್ಟಿದೆ. ಎಲ್ಲೆಲ್ಲಿ ಇದು ಸ್ವಲ್ಪ ಡ್ಯಾಮೇಜ್ ಅಲ್ಲ ಅಂದ್ರೆ ಸ್ವಲ್ಪ ಆಕಾರ ಚೇಂಜ್ ಆಗತ್ತಲ್ವಾ, ಅಲ್ಲಿ ನಾವು ಇದೇ ರೀತಿ ಸಿಮೆಂಟ್ ಮತ್ತು ರೇತಿಯನ್ನ ಮಿಕ್ಸ್ ಮಾಡಿಕೊಂಡು ಒಂದು ತಾಪಿಯಿಂದ ನಾವು ಅದಕ್ಕೆ ಚಂದ ಮಾಡ್ಬೋದು. ಅದಕ್ಕೊಂದು ಆಕಾರ, ಇನ್ನೂ ಒಂದು ಆಕಾರವನ್ನು ನಾವು ಕೊಡ್ಬೋದು. ಇದಕ್ಕೆ ಒಳಗಡೆ ಮತ್ತೆ ಆಕಾರ ಕೊಡೋದು ಬೇಡ. ಓಕೆನಾ? ಹೊರಗಡೆ ನಾವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಪ್ಲಾಸ್ಟಿಕ್ ಹಾಕಿರ್ತೀವಿ ಅಲ್ವಾ, ಅದು ಸ್ವಲ್ಪ ಹೀಗೆ ಚೇಂಜ್ ಆಗಿರುತ್ತೆ. ಅಂದ್ರೆ ಅಚ್ಚಾಗಿ ಬರಲ್ಲ, ಸ್ವಲ್ಪ ಅಲ್ಲಲ್ಲಿ ಒಂದ್ ರೀತಿ ಆಗಿರುತ್ತಲ್ವಾ, ಅದನ್ನ ನಾವು ಮುಚ್ಚಬೇಕಾಗತ್ತೆ.
ನೋಡಿ ಇದು ರೇತಿ ಮತ್ತು ಸಿಮೆಂಟ್ ರೆಡಿ ಇದೆ. ಈಗ ಇದಕ್ಕೆ ನಾನು ಪ್ಲಾಸ್ಟರ್ ಮಾಡ್ತೇನೆ. ನಾವೇ ಮಾಡ್ಬೋದು ಮನೇಲಿ. ಎಷ್ಟು ಚೆನ್ನಾಗಾಗತ್ತೆ ಅಂದ್ರೆ ತುಂಬಾ ರೀತಿಲಿ ನಾವು ಮಾಡ್ಬೋದು. ಈ ರೀತಿ ನಾವು ಈಗ 4 ದಿನ ಆಗಿದೆ. 4 ದಿನದ ನಂತರ ಇದು ನೀರ್ ಕುಡಿದು ಗಟ್ಟಿಯಾಗ್ಬಿಟ್ಟಿದೆ. ಹಾಗಾಗಿ ಇದನ್ನ ನಾನು ಒಂದು ಪ್ಲಾಸ್ಟಿಕ್ ಮೇಲೆ ಇಟ್ಕೊಂಡು ರೇತಿ ಸಿಮೆಂಟು ಚೆನ್ನಾಗಿ ಕಲ್ಸ್ಕೋಬೇಕು. ಅಂದ್ರೆ ತುಂಬಾ ದಪ್ಪನೂ ಎಲ್ಲ ತೆಳಗೋಲ್ಲ, ಆ ರೀತಿ ಕಲ್ಸ್ಕೊಂಡು ಪ್ಲಾಸ್ಟರ್ ಮಾಡ್ಬೇಕು. ಇದಕ್ಕೆ ತುಂಬಾ ಈಸಿ, ಬೇಗ ಆಗತ್ತೆ. ನಾವು ಕೆಳಗಡೆಯಿಂದ ಮೇಲ್ಗಡೆ ನಾವು ಈ ರೀತಿ ಮಾಡಿದಾಗ ಅದು ನಿಂತ್ಕೊಬಿಡತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನು ಮಾಡ್ತಾ ಇದ್ನಲ್ವಾ. ನಾನು ಇವತ್ತು ಈ ವಿಡಿಯೋ ತುಂಬಾ ಫಾಸ್ಟ್ ಆಗಿ ತೋರಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ, ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡತ್ತೆ ಅಂತ. ನೋಡಿ ಈಗ ಪ್ಲಾಸ್ಟ್ರು ರೆಡಿ ಆಯ್ತು, ರೆಡಿ ಆಗ್ತಾ ಇದೆ. ಹಾಗೆ ಇದು ಹಿಂದ್ಗಡೆ ಅಂದ್ರೆ ತಳದಲ್ಲೂ ಕೂಡ ನಾವು ಮಾಡ್ಬೇಕು. ನಿಧಾನವಾಗಿ ನಾವು ಅದನ್ನ ಉಲ್ಟ ಹಾಕೋಬೇಕು. ಉಲ್ಟ ಅಂದ್ರೆ ಒಂದು ಸೈಡ್ ನಾವು ಬಿಟ್ಟಿಟ್ಕೋಬೇಕು. ಅಂದ್ರೆ ಕೈಯಿಂದ ನಾವು ತೆಗೆದು ಉಲ್ಟ ಹಾಕ್ಬೇಕಲ್ವಾ. ಒಂದ್ ಸೈಡ್ ನಾವು ಪ್ಲಾಸ್ಟರ್ ಮಾಡೋದು ಬಿಟ್ಟಿಟ್ಕೊಂಡು ಅಲ್ಲಿ ಹಿಡಿದು ಉಲ್ಟ ಹಾಕೊಂಡು ಮೇಲ್ ತಳದ ಹಿಂದ್ಗಡೆ ಮತ್ತು ಸೈಡ್ ಎಲ್ಲ ಆವಾಗ ನಾವು ಪ್ಲಾಸ್ಟರ್ ಮಾಡಿದ್ರೆ ಆಯ್ತು. ತುಂಬಾ ಚೆನ್ನಾಗತ್ತೆ. ಆ ಹೋಲ್ ಇದೆ ನೋಡಿ, ಆ ಹೋಲಿಗೂ ಕೂಡ ನಾವು ಇಲ್ಲಿ ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ನಾವು ಇಟ್ಕೋಬಹುದು. ಸ್ವಲ್ಪ ದೊಡ್ಡ ಆಯ್ತು ಅಂದ್ರೆ ಈ ಸಿಮೆಂಟ್ ಇಂದ ನಾವು ಮುಚ್ಚಬಹುದು, ಚಿಕ್ಕದು ಮಾಡ್ಕೋಬಹುದು. ನಮ್ಗೆ ಎಷ್ಟು ಸ್ವಲ್ಪ ದೊಡ್ಡ ಆದ್ರೂ ಪರವಾಗಿಲ್ಲ. ಒಂದು ಕಲ್ಲು ಏನಾದ್ರೂ ಹಾಕಿ ನಾವು ಮಣ್ಣು ಹಾಕಿ ಗಿಡಗಳನ್ನ ನೆಟ್ಟಾಗದು ಚೆನ್ನಾಗತ್ತೆ. ತುಂಬಾ ಗಟ್ಟುಮುಟ್ಟಾಗಿರುವ ಪಾಟು ರೆಡಿ ಆಗತ್ತೆ ಈ ರೀತಿ ನಾವು ಮಾಡಿದಾಗ. ನೋಡಿ ಎಷ್ಟು ತುಂಬಾ ಖುಷಿಯಾಗತ್ತೆ. ನಾವು ಈ ರೀತಿ ಪ್ಲಾಸ್ಟರ್ ಮಾಡುವಾಗ ತುಂಬಾ ಖುಷಿಯಾಗತ್ತೆ. ಅದು ಏನಾಗತ್ತೆ, ನಾವು ಸ್ವಲ್ಪ ತಕೊಂಡು ಈ ರೀತಿ ನಾವು ಮಾಡಿದಾಗ ಅದು ಮೇಲೆ ಹೋಗತ್ತಲ್ವಾ, ಅಲ್ಲೇ ಗಟ್ಟಿಯಾಗಿ ಬಿಡತ್ತೆ. ಅದಕ್ಕೊಂದು ಆಕಾರ ಕೂಡ ಬರುತ್ತೆ. ತುಂಬಾ ಚೆನ್ನಾಗತ್ತೆ. ಇದು ಪ್ಲಾಸ್ಟರ್ ಕೂಡ ಸ್ವಲ್ಪ ಒಂದು ಅರ್ಧ ಇಂಚು ಹೀಗೆ ಹಾಕ್ಬೇಕು. ತುಂಬಾ ಎಲ್ಲ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ ಈಗ ಪಾಟು ತುಂಬಾ ಚೆಂದ ಕಾಣುತ್ತೆ. ನಾನು ತೋರಿಸ್ತೇನೆ ಲಾಸ್ಟ್. ಇದಕ್ಕೆ ಇನ್ನೂ ಸಣ್ಣ ಕೆಲಸ ಇದೆ, ಅದಷ್ಟು ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ತುಂಬಾ ಖುಷಿಯಾಗತ್ತೆ ಈ ರೀತಿ ನಾವು ಮಾಡುವಾಗ. ಯಾಕಂದ್ರೆ ಹೀಗೆ ಟೈಮ್ ಪಾಸು ಆಗತ್ತಲ್ವಾ, ಏನೋ ಒಂದ್ ರೀತಿ ಡಿಫ್ರೆಂಟ್ ಇರತ್ತೆ. ನಾವು ಮನೆ ಕೆಲಸ ಮಾಡ್ಕೊಂಡು ಈ ರೀತಿ 1 hour ಇಟ್ಕೊಂಡು ಈ ರೀತಿ ಮಾಡಬಹುದು. ತುಂಬಾ ರೀತಿಲಿ ಮಾಡ್ಬೋದು, ತುಂಬಾ ರೀತಿ ಆಕಾರದಲ್ಲಿ ನಾವು ಮಾಡ್ಬೋದು. ಹಾಗೆ ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಮಾಡ್ಕೋಬಹುದು. ಒಂದೇ ಸೈಜಲ್ಲಿ ನಾವು ಒಂದು 10-15 ನಾವು ಮನೆ ಯೂಸಿಗೆ ಮಾಡಬಹುದು. ಹಾಗೆ ನಾವು ಸೇಲ್ ಮಾಡಬಹುದು. ನಮ್ಮ ಫ್ರೆಂಡ್ಸ್ ಯಾರಾದ್ರೂ ನೋಡಿದಾಗ ಅವ್ರಿಗೆ ಒಂದು 10 ಹೀಗೆ ಮಾಡಿಕೊಟ್ರೆ ಇದಕ್ಕೆ ಎಷ್ಟು ಖರ್ಚಾಗಿದೆ ನೋಡಿ, ಅದ್ರದ್ದು ಡಬ್ಬಲ್ ಅನ್ನ ನಾವು ತಕೋಬಹುದು. ನಾವು ಮಾಡ್ತೀವಲ್ವಾ ಟೈಮ್ ಇಟ್ಕೊಂಡು. ಈಗ ನಾವು ಮಾರ್ಕೆಟ್ ಅಲ್ಲಿ ತರಕ್ ಹೋದ್ರೆ ಪ್ಲಾಸ್ಟಿಕ್ ಪಾಟ್ ಆದ್ರೂ ಕೂಡ ಕಾಸ್ಟ್ಲಿ ಇದೆ, ಸಿಮೆಂಟ್ ಪಾಟ್ ಆದ್ರೂ ತುಂಬಾ ಕಾಸ್ಟ್ಲಿ ಇದೆ. ನಾವೇ ಮನೇಲಿರೋ ವಸ್ತು ಬಳಸಿ ನಾವು ಮನೇಲಿ ಸಿಮೆಂಟ್ ರೀತಿ ಇರತ್ತಲ್ವಾ, ಇದ್ರೆ ನಾವು ಈ ರೀತಿ ಮಾಡ್ಕೋಬಹುದು. ನೋಡಿ ಎಲ್ಲ ರೆಡಿ ಆಯ್ತು. ಈ ಕಡೆ ಎಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಕೂಡ ಅಂಟ್ಕೊಂಡಿದೆ, ಅದ್ರ ಮೇಲೆ ನಾವು ಪ್ಲಾಸ್ಟರ್ ಮಾಡ್ರೆ ಮುಚ್ಚೋಗ್ಬಿಡತ್ತೆ. ಹೋಲು ಕೂಡ ನೋಡಿ, ಅಂದ್ರೆ ತುಂಬಾ ದೊಡ್ಡನೂ ಅಲ್ಲ ಚಿಕ್ಕದು ಅಲ್ಲ, ಈ ಸೈಜಲ್ಲಿ ಇರ್ಬೇಕು. ದೊಡ್ಡ ಆಗ್ಬಿಟ್ರೆ ಒಂದು ಕಲ್ಲು ಹಾಕಿದ್ರೆ ಮಣ್ಣು ನೀರು ಏನು ಇಳಿದೋಗಲ್ಲ. ನಂತರ ಅದಲ್ಲೇ ಮಣ್ಣಿಗೆ ಗಟ್ಟಿಯಾಗ್ಬಿಡತ್ತೆ. ನೋಡಿ ಎಷ್ಟು ಚಂದ ಆಯ್ತಲ್ವಾ ಪಾಟು. ಖುಷಿ ಆಗತ್ತೆ. ನಾವೇ ಮಾಡಿರೋದು ಅಂದ್ರೆ ಏನೋ ಒಂದ್ ರೀತಿ ಖುಷಿ ಇರತ್ತೆ. ತುಂಬಾ ಚೆನ್ನಾಗಿ ಆಯ್ತು ನೋಡಿ. ಇದು ಆಯ್ತು. ಈಗ ಅದು ಒಣಗಿದೆ. ಒಣಗಿದ ನಂತರ ಮತ್ತೊಂದು 4 ದಿನ ನೀರ್ ಹಾಕ್ಬೇಕು. ಚೆನ್ನಾಗಿ ನೀರ್ ಕುಡಿಸ್ಕೊಂಡು ಮತ್ತು ಒಳಗಡೆ ನಾವು ಖಾಲಿ ಸಿಮೆಂಟ್ ಅನ್ನ ಈ ರೀತಿ ಒಂದು ಆಕಾರ ಕೊಡ್ಬಹುದು. ಸೈಡ್ ಎಲ್ಲ ಒಂದ್ ರೀತಿ ಆಕಾರ ಕೊಡ್ಬಹುದು. ಈ ರೀತಿ ಹಿಂಗೆ ಪಟ್ಟೆ ಪಟ್ಟೆ ತರ ಬರ್ಬೇಕು, ಹಾಗೆ ಚಂದ ಕಾಣತ್ತೆ ಅಂತ ನಾನು ಸ್ವಲ್ಪ ಸಿಮೆಂಟು ನೀರು ಕಲ್ಸ್ಕೊಂಡು, ರೇತಿ ಹಾಕಿಲ್ಲ ಇದಕ್ಕೆ, ಅಂದ್ರೆ ಮರಳು ಹಾಕಿಲ್ಲ, ಸಿಮೆಂಟ್ ಕಲ್ಸ್ಕೊಂಡು ಈ ರೀತಿ ಸ್ವಲ್ಪ ಆಕಾರ ಕೊಡ್ತಾ ಇದ್ದೇನೆ. ಮೇಲ್ಗಡೆ ಎಲ್ಲ ಸ್ವಲ್ಪ ಅಂದ್ರೆ ಉಲ್ಟಾ ಪಲ್ಟಾ ಮಾಡಿದಾಗ ಅದ್ ಮೇಲ್ಗಡೆ ಸಣ್ಣ ತುಂಡು ಎದ್ದೋಗಿತ್ತಲ್ವಾ, ಅಲ್ಲಿ ಆಕಾರ ಕೊಡ್ತಾ ಇದ್ದೇನೆ ಒಳಗಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಇದೆ ಅಲ್ವಾ. ನಾವು ಈ ರೀತಿ ಪಾಟನ್ನು ನಾವು ರೆಡಿ ಮಾಡೋದು ತುಂಬಾನೇ ಸಿಂಪಲ್ ಇದೆ. ನಾವು ಮನೆ ಕೆಲಸ ಮಾಡ್ತೀವಿ, ದಿನಕ್ಕೆ ಒಂದು ಅರ್ಧ ಗಂಟೆ ನಾವು ಈ ರೀತಿ ಸ್ವಲ್ಪ ಮಾಡೋದು, ಮತ್ತು ನಾಳೆ ದಿನ ಸ್ವಲ್ಪ ಮಾಡೋದು. ಈ ರೀತಿ ಮಾಡ್ತಾ ಬಂದ್ರೆ ನಾವು ಒಂದು ದಿನದಲ್ಲಿ ನಾವು ಒಂದು 4 ಮಾಡಬೇಕು. ಮತ್ತು ನಾಳೆ ದಿನದಲ್ಲಿ ಅದರದ್ದೇ ಸ್ಟೆಪ್ ಬೈ ಸ್ಟೆಪ್ ಇರತ್ತಲ್ವ ಕೆಲಸ, ಅದನ್ನು ನಾವು ಮಾಡ್ಬೋದು. ಹೀಗೆ ನಾವು ವಾರದಲ್ಲಿ ಒಂದು 10 ಪಾಟನ್ನು ನಾವು ಮಾಡ್ಕೋಬಹುದು. ನಮಗೆ ಬೇಕಂದ್ರೆ ನಾವು ಇನ್ನು ಬೇರೆ ಯಾರಿಗಾದ್ರೂ ಮಾಡಬೇಕು ಅಂದ್ರೆ ದಿನಕ್ಕೆ ನಾವು 10 ಮಾಡ್ಬೋದು. 10 ಮಾಡಿಟ್ರೆ ನಾಳೆ ದಿನ ಸ್ವಲ್ಪ ಮತ್ತದಕ್ಕೆ ಕೆಲಸ ಇರತ್ತಲ್ವ, ಮತ್ತೊಂದು 3-4 ದಿನದಲ್ಲಿ ರೆಡಿ ಆಗಿಬಿಡುತ್ತೆ. ಈ ರೀತಿ ನಾವು ಮಾಡ್ಬೋದು. ನೀವು ಡೈಲಿ ಟೈಮ್ ಇಟ್ಕೊಂಡು ಬಿಸ್ನೆಸ್ ಕೂಡ ಮಾಡ್ಬೋದು. ಓಕೆನಾ? ಈ ರೀತಿ ನೀವು ಮಾಡಿ ಪಾಟ್ ಮಾಡಿ ಗಿಡಗಳನ್ನು ಬೆಳೆಸಿ 4 ಜನರಿಗೆ ನೀವು ಪಾಟನ್ನು ಸೇಲ್ ಮಾಡಿ, ದುಡ್ಡು ಆಗುತ್ತೆ
ನಿಮ್ಮ ಮನೇಲಿ ಗಿಡಗಳು ಬೆಳೆಯುತ್ತೆ ಅಲ್ವಾ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.